ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಯಾವುದು ಅಂದರೆ ಶ್ರೀ ಕೇಶವನಾಥ ದೇವಸ್ಥಾನ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಆಲ್ ರೈಟ್, ನಮ್ಮ ವಿಡಿಯೋನ ಈಗ ಶುರು ಮಾಡೋಣ. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಎಲ್ಲ ಮಂಗಳೂರಲ್ಲಿರುವಂತಹ ದೇವಸ್ಥಾನಗಳಿಗೆ ವಿಸಿಟ್ ಮಾಡಿ, ಬೀಚ್ ಸುತ್ತಾಡಿಕೊಂಡು, ಆ ಕಡೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಬಂದು ಇಳಿದಿದ್ದೆ ಶ್ರೀ ಕೇಶವನಾಥ ದೇವಸ್ಥಾನ ಮೂಡುಗಲ್ಲು. ಕುಂದಾಪುರದಿಂದ ಸುಮಾರು 32 ಕಿಲೋಮೀಟರ್ ಆಗುತ್ತೆ, 1 hour ಜರ್ನಿ. ಹಾಗೆ ನಿಮಗೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಕೊಲ್ಲೂರು ಮೂಕಾಂಬಿಕೆ ಅಂತ ಬೋರ್ಡ್ ಕೂಡ ಕಾಣುತ್ತೆ. ನೀವೇ ನೋಡ್ಬೋದು ಅದರ ದಾರಿ ಹೇಗಿದೆ, ನಾವು ಯಾವ ಥರ ಟ್ರಾವೆಲ್ ಮಾಡ್ತಾ ಹೋದ್ವಿ ಸ್ಟೆಪ್ ಬೈ ಸ್ಟೆಪ್ ಅಂತ. ನಿಮಗೆ ಸುಮಾರು 27 ಕಿಲೋಮೀಟ್ರು ಒಳ್ಳೆ ರೋಡೇ ಸಿಗುತ್ತೆ. ಅದಾದಮೇಲೆ ಬರುತ್ತೆ ನೋಡಿ ಅಡ್ವೆಂಚರಸ್ ರೋಡ್ಸ್. ಬನ್ನಿ ಮುಂದಕ್ಕೆ ಹೋಗೋಣ. ಹೇಗಿದೆ ನೀವೇ ನೋಡಿ, ಕಂಪ್ಲೀಟ್ಲಿ ಮಡ್ ರೋಡ್ ಇರುತ್ತೆ. 4 ಕಿಲೋಮೀಟರ್ ಮಾತ್ರ ಇರುತ್ತೆ. ಬಟ್ ಇದು ನಾವು ಫಾರೆಸ್ಟಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಭಯ ಅನಿಸುತ್ತೆ. ನೀವೇ ನೋಡ್ಬೋದು, ಯಾರೂ ಇಲ್ಲ, ಓನ್ಲಿ ಮರಗಳು ಮತ್ತು ಮಣ್ಣಿನ ರೋಡು ಮತ್ತು ನಾವು ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಹಾಗೋ ಈಗೋ ದೇವಸ್ಥಾನದ ಹತ್ರ ಇಳಿದೇ ಬಿಟ್ವಿ. ಇದೇ ನೋಡಿ ಆ ಸುಂದರ ತಾಣ, ಕೇಶವನಾಥ ಸ್ವಾಮಿ ದೇವಾಲಯ ಮೂಡುಗಲ್ಲು. ತುಂಬ ವೆಯ್ಟ್ ಮಾಡಿಸಲ್ಲ, ಬನ್ನಿ ದೇವರ ದರ್ಶನ ಕೂಡ ಮಾಡೋಣ. ಹಾಗೆ ನೀವು ಅದರ ಮುಂದೆ ಯಾರು ನಮ್ಮನ್ನು ವೆಲ್ಕಮ್ ಮಾಡಿದ್ರು ಗೊತ್ತಾ? ಬಸವಣ್ಣ. ನೀವೇ ನೋಡಿ, ಬನ್ನಿ ಒಳಗಡೆ ಹೋಗಿ ದರ್ಶನ ಮಾಡೋಣ. ಮೂಡುಗಲ್ಲು ಅಂತ ಯಾಕೆ ಹೆಸರು ಬಂತು ಗೊತ್ತಾ ನಿಮಗೆ? ಬನ್ನಿ ಹಾಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ನಾವು ಈ ಪರ್ಟಿಕ್ಯುಲರ್ ಬಿಲ್ಡಿಂಗ್ನ ದಾಟಿ ಆ ಕೇವ್ ಟೆಂಪಲ್ ಒಳಗಡೆ ಹೋಗಬೇಕಾಗುತ್ತೆ. ಸೊ ನಾನು ಕೂಡ ಅದೇ ರೀತಿ ಹೋಗ್ತಾ ಇದ್ದೀನಿ. ಸ್ವಾಮಿಯ ದರ್ಶನಕ್ಕೂ ಮುಂಚೆ ನಾವು ವೀರಭದ್ರ ದೇವರು ಮತ್ತು ವ್ಯಾಘ್ರ ಮತ್ತು ಹಾಗುಲಿ ಅವರ ದರ್ಶನ ಮುಗಿಸಿಕೊಂಡೇ ಒಳಗಡೆ ಹೋಗಬೇಕು. ಅದೇ ನೋಡಿ ಇದು. ಬನ್ನಿ ಒಳಗಡೆ ಹೋಗೋಣ. ಈ ಮುಂದೆ ಹೋಗ್ತಾ ಹೋಗ್ತಾ ಏನು ಅಂದರೆ ನಮಗೆ ಬಂಡೆ ಕಲ್ಲುಗಳೇ ಕಾಣ್ತಾ ಇರುತ್ತೆ. ಆ ಬಂಡೆ ಅಂಚಿನಲ್ಲಿ ಹೋಗಿ ನಾವು ಒಳಗಡೆ ಹೋಗಬೇಕಾಗತ್ತೆ. ಅದೇ ಇದರ ವಿಶೇಷತೆ. ನೋಡಿ ಹೇಗೆ ಕಾಣುತ್ತೆ ಹೊರಗಡೆಯಿಂದ ಅಂತ. ಬನ್ನಿ ಒಳಗಡೆ ಹೋಗೋಣ. ಈ ಸುಡು ಬಿಸಿಲಿನಲ್ಲಿ ಮತ್ತು ಬೇಸಿಗೆಯಲ್ಲಿ ಇಲ್ಲಿ ನಮ್ಮ ಮೊಣಕಾಲಿನಷ್ಟು ಉದ್ದಷ್ಟು ನೀರು ಇರುತ್ತದಂತೆ. ಇಲ್ಲಿನ ಸ್ವಾಮಿಗಳು ಅದರ ಪರಿಚಯ ಕೂಡ ಹೇಳಿಕೊಡ್ತಾರೆ. ಬನ್ನಿ ದೇವರ ದರ್ಶನ ಮಾಡೋಣ. ದರ್ಶನ ಮಾಡಿ ದೇವರ ಪ್ರಾರ್ಥನೆ. ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಬಂದು ಈ ದೇವರ ದರ್ಶನ ಮಾಡಿದ್ರೆ ಮನಸ್ಸಿಗೆ ತುಂಬ ಹಾಯಿ ಅನಿಸುತ್ತೆ. ಮಂಗಳಾರತಿಯನ್ನು ನೋಡಿದ್ರಿ, ಅದರ ಕ್ಷೇತ್ರ ಪರಿಚಯ ಕೂಡ ಬೇಕಲ್ವಾ? ಬನ್ನಿ. ಆ ಗುಹೆ ಒಳಗಡೆ ಹೋಗಿ ಧ್ಯಾನ ಮಾಡಿದ ಸ್ಥಳ. ಸ್ಕಂದ ಪುರಾಣ ಹೇಳೋ ಪ್ರಕಾರ ಶಿವ ಧ್ಯಾನ ಮಾಡ್ತಾ ಅಲ್ಲೇ ಲಿಂಗರೂಪಿಯಾಗಿ ಐಕ್ಯನಾಗಿದ್ದಾನೆ ಅಂತೇಳಿ ಇರುವಂಥದ್ದು. ಆ ಧ್ಯಾನ ಮಾಡ್ತಾ ಇರುವಂಥ ಶಿವನಿಗೆ ಗಂಗೆಯಲ್ಲಿ ಉದ್ಭವವಾಗಿ ಆ ಗುಹದ್ವಾರದಿಂದ ಹೊರಗಡೆ ಹರಿದು ಬರ್ತಾ ಇರುವಂಥದ್ದು. ಈ ಕಲಿಯುಗದಲ್ಲಿ ನಮಗೆ ಆ ಶಿವ ಧ್ಯಾನ ಮಾಡಿದ ಸ್ಥಳಕ್ಕೆ ಹೋಗುವಂತಿಲ್ಲ. ಆದ್ದರಿಂದ ಭಕ್ತರ ಅನುಕೂಲಕ್ಕಾಗಿ ಶಿವನೇ ಲಿಂಗರೂಪಿಯಾಗಿ ಗುಹೆಯ ಹೊರಭಾಗದಲ್ಲಿ ಬಂದು ಪ್ರತ್ಯಕ್ಷನಾಗಿರುವಂಥದ್ದು. ಅದಕ್ಕೆ ಮೂಡುಗಲ್ಲು ಅಂತೇಳುವಂಥದ್ದು. ಮೂಡಿ ಬಂದ ಕಲ್ಲು ಮೂಡುಗಲ್ಲು ಅಂತೇಳಿ ಕ್ಷೇತ್ರದ ಹೆಸರು. ಅಂಥ ಒಂದು ದೊಡ್ಡ ಶಿವನ ಸನ್ನಿಧಾನಕ್ಕೆ ಒಳ್ಳೆಯ ದಿವಸದಲ್ಲಿ ಬಂದಿದ್ದೀರಿ. ಇವತ್ತು ಮಂಗಳವಾರ, ಸಂಕಷ್ಟಹರ ಚತುರ್ಥಿ. ಇವತ್ತು ಅಂಥ ಒಂದು ಒಳ್ಳೆಯ ದಿವಸದಲ್ಲಿ ಬಂದು, ಅಂಗಾರಕ ಸಂಕಷ್ಟ ದಿವಸ ಬಂದು ಶಿವನ ಸೇವೆ ಮಾಡಿದ್ದೀರಿ. ಯೋಗ ಭಾಗ್ಯ ಕೊಟ್ಟಿದ್ದಾನೆ ಸೇವೆ ಮಾಡುವಂಥದ್ದು. ಸಂತೋಷವಾಗಲಿ ಶಿವನಿಗೆ. ನಿಮ್ಮೆಲ್ಲ ರೀತಿಯ ಗ್ರಹಚಾರ ಪರಿಹಾರ ಮಾಡಲಿ ಶಿವ. ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡಲಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಆ ಶಿವನ ಪ್ರಾರ್ಥನೆ ಮಾಡಿ. ಈ ಕ್ಷೇತ್ರಕ್ಕೆ ಮೂಡುಗಲ್ಲು ಅಂತ ಯಾಕೆ ಹೆಸರು ಬಂತು ಅಂದರೆ ಇಲ್ಲಿನ ಈ ಲಿಂಗ ಕಾರಣ.
ನೀರಿನಲ್ಲಿ ನಾನು ತೋರ್ಸೋದಕ್ಕೆ ಟ್ರೈ ಮಾಡಿದೆ, ಬಟ್ ಅದು ಕಾಣಲಿಲ್ಲ. ಬಟ್ ಆದರೂ ನನಗೆ ಕೈನಲ್ಲಿ ಹಿಡ್ಕೊಳ್ಳೋ ಫೀಲ್ ಅಂತೂ ಸಿಕ್ತು. ನೀವು ಕೂಡ ಈ ಎಕ್ಸ್ಪೀರಿಯೆನ್ಸ್ ಮಾಡಿ. ದೇವರ ದರ್ಶನ ಚೆನ್ನಾಗಾಯಿತು, ಮಂಗಳಾರತಿ ಆಯಿತು, ದೇವರ ಕೃಪೆಗೆ ಪಾತ್ರರಾಗಿದ್ದು ಆಯಿತು. ಹಾಗೆ ಹೊರಗಡೆ ಬಂದರೆ ನಿಮಗೆ ಈ ಮಣ್ಣಿನ ಕೆತ್ತನೆ ಕೂಡ ನೋಡ್ಬೋದು, ಮಿಸ್ ಮಾಡ್ಕೋಬೇಡಿ. ಓಕೆ, ಎಲ್ಲ ಮುಗಿಸಿ ಹೊರಗಡೆ ಬಂದಾಗ ಈ ಪರ್ಟಿಕ್ಯುಲರ್ ವ್ಯೂ ಕಾಣುತ್ತೆ. ಹಾಗೂ ಈಗ ನನ್ನ ಬಹುದಿನದ ಕನಸು ಈಡೇರುತ್ತೆ. ತುಂಬ ಖುಷಿಯಾಯಿತು. ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿಡಿಯೋನ